ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಅಗ್ನಿವೀರ್ MR ಮತ್ತು SSRದು ಒಂದೊಂದು ಸ್ಯಾಂಪಲ್ ಪೇಪರ್ಸ್ಗಳನ್ನ ನೋಡೋಣ. ಇದು ಕೂಡ ಜಾಯಿನ್ ಇಂಡಿಯನ್ ನೇವಿ government.in ವೆಬ್ಸೈಟಲ್ಲೇ ಬಿಟ್ಟಿರೋದು. ಅದರದ್ದು ಒಂದು ಸ್ಯಾಂಪಲ್ ಪೇಪರ್ನ ನೋಡೋಣ. ಆಗಲೇ ಹೇಳ್ದಾಗೆ MRಗೆ 50 ಮಾರ್ಕ್ಸ್ದು ಕ್ವಶನ್ ಪೇಪರ್ ಇರುತ್ತೆ. ಅದು ಕೂಡ MCQ ಬೇಸ್ಡ್ ಆಗಿರುತ್ತೆ. ಸೊ ಅದ್ರದ್ದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ನೀವು OMR ಶೀಟ್ನ ಫಿಲ್ ಮಾಡಬೇಕು, ಅದರ ರಿಲೇಟೆಡ್ ಎಲ್ಲ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ನೀವು 10th ಪಾಸ್ ಆಗಿದ್ರೆ 12th ಪಾಸ್ ಆಗಿದ್ದೀರ ಅಂದರೆ ಈ ಥರ ಎಕ್ಸಾಮ್ಗಳನ್ನ ಯಾವ್ದಾದ್ರು ಬರೆದಿರ್ತೀರ. ಸೊ ಈ ರೀತಿ ಮಾಡೋದಿರುತ್ತೆ. ಇದರಲ್ಲಿ 2 ಸೆಕ್ಷನ್ ಇರುತ್ತೆ. ಹೇಳ್ದಾಗೆ ಸೆಕ್ಷನ್ 1 ಮತ್ತು ಸೆಕ್ಷನ್ 2. ಲೈಕ್ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಸೆಕ್ಷನ್ ಎ ಸೈನ್ಸ್ ಆ್ಯಂಡ್ ಅರ್ಥಮೆಟಿಕ್ಸ್, ಅಂದರೆ ಲೈಕ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ. ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಜಸ್ಟ್ ಇದೆಲ್ಲ 10th ಲೆವೆಲಲ್ಲಿ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಿಂದಿ ಮತ್ತು ಇಂಗ್ಲೀಷಲ್ಲಿ. ಇದು ಬೈ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಆಗಿರುತ್ತೆ. MCQs ಇರುತ್ತೆ. 4ರಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಬೇಕಿರುತ್ತೆ. ಎಕ್ಸಾಂಪಲ್, ಇದು ಕರೆಕ್ಟ್ ಆನ್ಸರ್ ಆಗಿದ್ರೆ ಇದು ಕರೆಕ್ಟ್ 1 ಮಾರ್ಕ್ಸ್ ಕೊಡ್ತಾರೆ. ನೀವೇನಾದ್ರು ತಪ್ಪು ಆನ್ಸರ್ ಹಾಕ್ಬಿಟ್ಟಿದ್ರೆ ನಿಮಗೆ 0.25 ಮಾರ್ಕ್ಸ್ ನೆಗೆಟಿವ್ ಕೂಡ ಇರುತ್ತೆ. ಸೊ ಕೇರ್ಫುಲ್ ಆಗಿ ಆನ್ಸರ್ ಮಾಡಿ. ಸೊ ಈ ರೀತಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಇರುತ್ತೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇದೆ. ಸೊ 25 ಕ್ವಶನ್ಸ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮೇಲೆ ಇರುತ್ತೆ. ಇನ್ನು ಸೆಕ್ಷನ್ ಬಿ ಅಲ್ಲಿ ನೋಡಿದ್ರೆ ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ. ಇದರಲ್ಲಿ ಜಿಯೋಗ್ರಫಿ ಇದೆ ನೋಡಿ, ವಿಚ್ ಇಸ್ ದ ಬಿಗ್ಗೆಸ್ಟ್ ಪ್ಲಾನೆಟ್, ಈ ಥರ. ಇದಕ್ಕೆ ಆನ್ಸರ್ ಜುಪಿಟರ್. ಲೈಕ್ ಈ ರೀತಿ ಕ್ವಶನ್ಸ್ ಇರುತ್ತೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಇದೇ ರೀತಿ ಇದರಲ್ಲೂ ಕೂಡ ಟೋಟಲ್ 25 ಕ್ವಶನ್ಸ್ ಇರುತ್ತೆ. ಇಷ್ಟೇ. ಇದು ಎಂಡ್ ಆಫ್ ದ ಕ್ವಶನ್ ಪೇಪರ್. ಸೊ ಇದು MRದಾಗಿತ್ತು. SSRದು ಕ್ವಶನ್ ಪೇಪರ್ ಸ್ಯಾಂಪಲ್ನ ನೋಡೋದಾದ್ರೆ ಇದು 100 ಮಾರ್ಕ್ಸ್ ಇರುತ್ತೆ. 1 ಅವರ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇದಕ್ಕೂ ಕೂಡ ಸೇಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ 4 ಸೆಕ್ಷನ್ ಬರುತ್ತೆ. ಫಸ್ಟ್ನೇದು ಇಂಗ್ಲೀಷ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಸಿಲೆಬಸ್ ಪ್ರಕಾರನೇ ಇದೆ ನೋಡಿ. ಪ್ಯಾಸೇಜ್ ಇರುತ್ತೆ. ಆ ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಆಲ್ಟರ್ನೇಟಿವ್ ಸೆಂಟೆನ್ಸ್, ಪ್ರಿಪೋಸಿಷನ್ಸ್, ಈ ಥರ ಗ್ರಾಮರ್ ಬಗ್ಗೆ ಎಲ್ಲ ಸ್ವಲ್ಪ ಕೇಳ್ತಾರೆ. ಆ್ಯಕ್ಟಿವ್ ಆ್ಯಂಡ್ ಪಾಸಿವ್ ಸೆಂಟೆನ್ಸಸ್ ಏನು, ಈ ರೀತಿ ಎಲ್ಲ ಕ್ವಶನ್ಸ್ ಇರುತ್ತೆ. ನೀವು ಇದನ್ನ ನೋಡ್ಕೊಳ್ಳಿ, ಒಂದು ನಿಮಗೆ ಬೇಸಿಕ್ ಐಡಿಯಾ ಬಂದ್ಬಿಡುತ್ತೆ. ಇದು ಕೂಡ 25 ಕ್ವಶನ್ಸ್ ಇರುತ್ತೆ. ಇನ್ನು ಸೆಕ್ಷನ್ 2 ನೋಡೋದಾದ್ರೆ ಸೈನ್ಸ್ ಇರುತ್ತೆ. ಇಲ್ಲಿ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ. ವಿಡಿಯೋನ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ, ನಿಮಗೆ ಸಿಲೆಬಸ್ ಸಿಗುತ್ತೆ. ಇದು ಕೂಡ 25 ಕ್ವಶನ್ಸ್ ಇರುತ್ತೆ. ಇನ್ನು ಸೆಕ್ಷನ್ ಸಿ ಬಂದು ಮ್ಯಾಥಮೆಟಿಕ್ಸ್ ಆಗಿರುತ್ತೆ. ಮ್ಯಾಥಮೆಟಿಕ್ಸ್ ಕೂಡ ಇದೇ ರೀತಿ 25 ಕ್ವಶನ್ಸ್ ಇರುತ್ತೆ. ಇದು ಎಲ್ಲ 12th ಲೆವೆಲ್ಗಿರುತ್ತೆ. ಇವೆಲ್ಲ ನೋಡ್ತಾ ಇರ್ಬೋದು ನೀವು. ಇದೆಲ್ಲ 11th ಮತ್ತು 12th ಇವೆಲ್ಲ ಬರ್ತವೆ. ನೀವು NCERT ಬುಕ್ಗಳನ್ನ ರೆಫರ್ ಮಾಡಿದರೆ ಇವಕ್ಕೆಲ್ಲ ಆರಾಮಾಗಿ ಆನ್ಸರ್ ಮಾಡ್ಬೋದು. ಎಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟ್ರಿಗ್ನೋಮೆಟ್ರಿ ರಿಲೇಟೆಡ್ ಕ್ವಶನ್ಸು, ಮತ್ತು ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಈ ಥರ ಎಲ್ಲ ಕ್ವಶನ್ಸ್ ಇದೆ. ಇನ್ನು ಸೆಕ್ಷನ್ ಡಿ ನೋಡೋದಾದ್ರೆ ಜನರಲ್ ನಾಲೆಡ್ಜ್ ಬಗ್ಗೆ ಇರುತ್ತೆ. ಇಲ್ಲಿ ನಾರ್ಮಲ್ ಈ ಪಾರ್ಟ್ಗೆ ಯಾವುದಿರುತ್ತೆ, ಲೈಕ್ ಈ ಥರ ನೀವು ಜಸ್ಟು ನಿಮಗೆ ಒಂದು ಐಡಿಯಾ ಬೇಕು ಅಂದರೆ ಜಸ್ಟ್ ಅಲ್ಲಿ ಏನಿದೆ ಅದೇ ರೀತಿ ಈ ಥರ ಟ್ರೈ ಮಾಡಿ ನೋಡಿ ಸುಮ್ಮನೆ, ಯಾವಾಗ ಯಾವುದು ಬರುತ್ತೆ ಅಂತ. ಅದಕ್ಕೆ ಆನ್ಸರ್ ಈ ಥರ. ಇಲ್ಲಿ 4ನೇದಲ್ಲ, ಇಲ್ಲಿ ಡಿ ಅಂತ ಚೂಸ್ ಮಾಡೋದು. ಈ ಥರ ಇರುತ್ತೆ ಸ್ವಲ್ಪ ಕ್ವಶನ್ಸ್. ಇವೆಲ್ಲ ಜನರಲ್ ಅವೇರ್ನೆಸ್. ಇವಕ್ಕೆಲ್ಲ ನೀವು ಡೈಲಿ ನ್ಯೂಸ್ ಪೇಪರ್ ಅಥವಾ ನ್ಯೂಸ್ಗಳನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸ್ವಲ್ಪ ಯೂಟ್ಯೂಬ್ ಚಾನಲ್ಗಳದ್ದು ಎಲ್ಲ ರೆಕಮೆಂಡೇಷನ್ನು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಆಗ ನಿಮಗೆ ಅಲ್ಲೆಲ್ಲ ನೋಡ್ತಾ ಇದ್ದರೆ ನಿಮಗೆ ಇವೆಲ್ಲ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇದು ಕೂಡ 25 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ ಅಗ್ನಿವೀರ್ SSRಲ್ಲಿ 100 ಕ್ವಶನ್ಸ್ 1 ಗಂಟೆ ಎಕ್ಸಾಮ್ ಆಗಿರುತ್ತೆ.